ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಟೊಮ್ಯಾಟೊ ಮಂಡಿ ಮಾಲೀಕರಾದ KN ಪ್ರಕಾಶ್ ಅವರ ಜೊತೆ ಇದ್ವಿ. ಇವತ್ತು KN ಪ್ರಕಾಶ್ ಅವರು ನಮ್ಗೆ ಟೊಮ್ಯಾಟೊ ನೆಟ್ಟ ನಂತರ ಯಾವ ರೀತಿ ಗೊಬ್ಬರ ಎಲ್ಲ ಹಾಕ್ಬೇಕು ಮತ್ತೆ ಯಾವ ರೀತಿ ನೀರ್ ಹಾಕ್ಬೇಕು, ಅದರಿಂದ ಹೆಚ್ಚು ಲಾಭ ಪಡೆಯೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ರೈತರೆಲ್ಲ ಟೊಮ್ಯಾಟೊ ಎಲ್ಲ ನೆಟ್ಟಿರ್ತಾರೆ, ಅದ್ರಿಗೆ ಹೇಗ್ ಗೊಬ್ಬರ ಉಪಯೋಗಿಸ್ಬೇಕು ಮತ್ತೆ ನೀರಾವರಿ ಹೆಂಗ್ ಕೊಡ್ಬೇಕು ಅಂತ ತಿಳಿಸ್ಕೊಡಿ. ನೋಡಿ, ಏನು ರೈತರು ಟೊಮೆಟೊ ನೆಡ್ತಾರೆ, ಪ್ರತಿಯೊಬ್ಬ ರೈತರು ಟೊಮೆಟೊ ನೆಟ್ಟು ಒಳ್ಳೆ ದುಡ್ಡು ಮಾಡ್ಬೇಕು ಅಂತಕ್ಕಂಥದ್ದು ರೈತರಲ್ಲಿ ಇರ್ತಕ್ಕಂಥದ್ದು, ಅದು ಸಹಜ. ಮೊದಲಿಗೆ ರೈತರು ಟೊಮೆಟೊ ನೆಡಕ್ ಮುಂಚೆ ಒಂದು 15 ದಿವಸ 20 ದಿವಸ ಇದ್ದಂಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಒಂದು ಅಡಿ 1.5 ಅಡಿ ಆಳದಲ್ಲಿ ಮಣ್ಣು ತೆಗೆದು 3 ಜಾಗದಲ್ಲಿ 3 ರಿಂದ 4 ಜಾಗ 5 ಜಾಗದಲ್ಲಿ ಮಣ್ಣು ತೆಗೆದು ಆ ಮಣ್ಣನ್ನು ತಗೊಂಡೋಗಿ ತೋಟಗಾರಿಕೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ ಫ್ರೀಯಾಗಿ ಅವ್ರಿಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಡ್ತಾರೆ. ಮಣ್ಣಿನ ಪರೀಕ್ಷೆ ತುಂಬಾ ಉತ್ತಮ. ಯಾಕೆ ಅಂತಂದ್ರೆ ಯಾವ ಮಣ್ಣಲ್ಲಿ ಏನಿದೆ, ಅದರಲ್ಲಿ ಏನ್ ಕಡಿಮೆ ಇದೆ ಅಂತಕ್ಕಂಥದ್ದು ಅಲ್ಲಿ ರಿಸಲ್ಟ್ ಬರ್ತೈತೆ. ಮನುಷ್ಯನಿಗೂ ಹಂಗೆ ಬ್ಲಡ್ ಪ್ರೆಷರ್ ಪರೀಕ್ಷೆ ಮಾಡಿದಾಗ ಶುಗರ್ ಇದೆಯಾ BP ಇದೆಯಾ ಅಂತಕ್ಕಂಥದ್ದು ಅದು ತಿಳಿಸ್ಕೊಡ್ತೈತೆ. ಅದೇ ತರ ಭೂಮಿಯಲ್ಲೇನು ಸಾರಾಂಶಗಳು ತಿಳಿಸ್ಕೊಟ್ಟಾಗ ನಾವು ಅದನ್ನ ಏನು ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತಕ್ಕಂಥದ್ದು ತಿಳಿದಾಗ ಅದನ್ನ ಅಷ್ಟೇ ಪ್ರಮಾಣದಲ್ಲಿ ಹಾಕಿದ್ರೆ ಬೆಳೆ ತುಂಬಾ ಚೆನ್ನಾಗಿ ಬರ್ತೈತೆ ಅಂತಕ್ಕಂಥದ್ದು ಮಾಹಿತಿ ಪಡೆದು ಬೆಳೆ ಮಾಡಬೇಕು ಅಂತಕ್ಕಂಥದ್ದು ಒಂದು. ಮತ್ತೆ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳು ಬಳಸೋದ್ರಿಂದ ಭೂಮಿ ಹಾಳಾಗೋದಿಲ್ಲ, ಭೂಮಿನೂ ಉಳ್ಕೊಳತ್ತೆ, ಮುಂದಿನ ಪೀಳಿಗೆಗೂ ಭೂಮಿ ಹದವಾಗಿರ್ತೈತೆ. ಸಾವಯವ ಗೊಬ್ಬರ ಅಂತಂದ್ರೆ ಸಾಧ್ಯವಾದಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತೆ ಹಿಂಡಿ ಮತ್ತೆ ಇದು ಎರೆ ಗೊಬ್ಬರ ಅಂತ ಬೇಕಾದಷ್ಟು ಕಂಪ್ನಿಗಳು ಬರ್ತಾ ಇದೆ. ಆ ತರ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿ ಹಾಳಾಗೋದಿಲ್ಲ, ಒಳ್ಳೆ ಬೆಳೆ ಬರ್ತೈತೆ. ಮತ್ತೆ ಗೊಬ್ಬರಗಳನ್ನ ಬಳಸುವಾಗ ಸಮತೋಲನ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ನಾವು ಯಾವಾಗ ಸಮ ಪ್ರಮಾಣದಲ್ಲಿ ಇರಬೇಕು. ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಸಮತೋಲನವಾಗಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಟ್ರೆ ಅದು ತುಂಬಾ ಸೂಕ್ತ. ಒಂದ್ ಹೆಚ್ಚಿಗೆ ಕೊಡೋದು ಒಂದ್ ಕಡಿಮೆ ಕೊಡೋದು ಆದಾಗ ಏನಾಗತ್ತೆ ಅಂದ್ರೆ ರೋಸು, ಜಾಂಡೀಸ್ ಮತ್ತೆ ಗಿಡಕ್ಕೆ ತೊಂದರೆ ಆಗಂತ ಎಲ್ಲಾ ಸಾಧ್ಯತೆಗಳು ಇರ್ತೈತೆ. ನಾಟಿ ಮಾಡುವಾಗ ಸಾಮಾನ್ಯವಾಗಿ ನೀವು ಮೂಟೆ ಗೊಬ್ಬರ ಕೊಡಕ್ ಹೋಗ್ಬೇಡ್ರಿ, ಡ್ರಿಪ್ ಗೊಬ್ಬರ ಯಾವ್ದು ಕೊಡಕ್ ಹೋಗ್ಬೇಡ್ರಿ. ನೀವೇನ್ ಕೊಟ್ಟಿಗೆ ಗೊಬ್ಬರ ಮತ್ತೆ ಅದು ಇದು ಕೊಟ್ಟಿರ್ತೀರಲ್ಲ, ಅದ್ರ ಜೊತೆಗೆ ನೀವು ಯಾವ್ದು ಹಾಕಕ್ ಹೋಗ್ಬೇಡ್ರಿ. ಸಸಿಗಳು ನಾಟಿ ಮಾಡುವಾಗ ಮಣ್ಣಲ್ಲಿ ಸ್ವಲ್ಪ ಪ್ರಮಾಣದ ರಂಜಕಯುಕ್ತ ಗೊಬ್ಬರವನ್ನು ಸೇರಿಸಿ ನಾಟಿ ಮಾಡಿದ್ರೆ ಒಳ್ಳೇದು. ನೀವು ಯಾಕೆ ರಂಜಕಯುಕ್ತ ಗೊಬ್ಬರ ಸೇರಿಸ್ಬೇಕಾದ್ರೆ ಅದು ಬೇರ್ ಸಾಯಿಸೋದಿಲ್ಲ. ಬೇರೆ ಗೊಬ್ಬರ ಹಾಕಿದ್ರೆ ಬೇರ್ ಸಾಯಿಸ್ಬಿಡ್ತೈತೆ. ಎಳೆ ಮಗು ಹೆಂಗ ನಾರು ಕೂಡ ಹಂಗೆ ಇರ್ತೈತೆ. ಅದಕ್ಕೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ನೀವು ನಾರನ್ನ ನಾಟಿ ಮಾಡ್ಕೋಬೇಕು. ಒಂದು 15 ದಿವಸ ಆದ್ಮೇಲೆ ಚೆನ್ನಾಗಿ ಬೇರ್ ಬಿಟ್ಕೊಂಡು ಸ್ವಲ್ಪ ನಾರು ಬೆಳವಣಿಗೆ ಬಂದ್ಮೇಲೆ ನೀವು ಗೊಬ್ಬರಗಳನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ದ್ರವ ರೂಪದ ಗೊಬ್ಬರಗಳನ್ನ ಬಳಸುವಾಗ ಭಾರಿ ಎಚ್ಚರವಾಗಿರ್ಬೇಕು. ಯಾವುದೇ ದ್ರವ ರೂಪ ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡುವಂತ ಗೊಬ್ಬರಗಳನ್ನ ನೀವು ಸಮ ಪ್ರಮಾಣದಲ್ಲಿ ಎಕರೆಗ ಏನು 4 kg ಅಂತ ಹೇಳಿ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, 4 kg ಮಾತ್ರ ಸಮ ಪ್ರಮಾಣದಲ್ಲಿ ಭೂಮಿ ಎಲ್ಲ ಸಮನಾಗಿ ಬರೋ ತರ ಬಳಸ್ಕೊಂಡ್ರೆ ಒಳ್ಳೇದು. ಏನಾಗತ್ತೆ ಅಂದ್ರೆ ನೀವು ಯಥೇಚ್ಛವಾಗಿ ಬಿಟ್ಟಾಗ ಏನಾಗುತ್ತೆ, ಎಲ್ಲಿ ಸಿಕ್ಕಿರ್ತೈತೆ ಆ ಗಿಡ ಯಥೇಚ್ಛವಾಗಿ ಬೆಳೆದು ಬಿಡೋದು, ಬೇರೆ ಸಿಗ್ದಿದ್ ಗಿಡ ಹಂಗೆ ಇದ್ದೋಗುತ್ತೆ. ಅದರಿಂದ ತೋಟ ಎಲ್ಲ ಅರ್ಧೈತಲ್ಲ ಅಂತ ಡ್ರಿಪ್ ಅಲ್ಲಿ ನೋಡ್ಕೊಂಡು ಸಮ ಪ್ರಮಾಣದಲ್ಲಿ ಲಿಕ್ವಿಡ್ ಗೊಬ್ಬರನ ಕೊಡ್ಬೇಕಾಗಿರ್ತೈತೆ. ಕಾಂಪೋಸ್ಟ್ ಟೀ ಬಳಸಿ. ಕಾಂಪೋಸ್ಟ್ ಟೀ ಒಂದು ಉತ್ತಮ ಸಾವಯವ ಗೊಬ್ಬರ. ಭೂಮಿಯಲ್ಲಿ ಮಣ್ಣನ್ನ ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೊಂತೈತೆ, ತೇವಾಂಶ ಹಿಡಿದಿಟ್ಕೊಳ್ಳೋಂತ ಶಕ್ತಿ ಇರ್ತೈತೆ. ಅದರಿಂದ ಕಾಂಪೋಸ್ಟ್ ಟೀ ಬಳಸೋದ್ರಿಂದ ನಿಮ್ಗೆ ತುಂಬಾ ಒಳ್ಳೇದು ಅಂತ. ಮತ್ತೆ ಮೆಗ್ನೀಷಿಯಂ ಕೊರತೆ ಇದ್ರೆ ಮೆಗ್ನೀಷಿಯಂನ ಸ್ವಲ್ಪ ನೀವು ಇದರಲ್ಲಿ ತಿಳ್ಕೊಂಡಿರ್ತೀರಿ, ಮಣ್ಣು ಪರೀಕ್ಷೆಯಲ್ಲಿ ತಿಳ್ಕೊಂಡಿರ್ತೀರಿ. ಮೆಗ್ನೀಷಿಯಂ ಕೊರತೆ ಯಾರಿಗಿರ್ತೈತೆ ಅವರು ಮೆಗ್ನೀಷಿಯಂ ಅಂದ್ರೆ ಅದು ಸಾಲ್ಟ್ ರೂಪದಲ್ಲಿ ಬರ್ತೈತೆ ಸರ್, ಆ ಉಪ್ಪಿನ ರೂಪದಲ್ಲಿ. ಅದನ್ನ ಮೆಗ್ನೀಷಿಯಂ ಸ್ವಲ್ಪ ಬಳಸೋದ್ರಿಂದ ಅದರ ಇದನ್ನ ಸ್ವಲ್ಪ ಗಿಡಕ್ಕೆ ಒಳ್ಳೆ ಇದು ಸಿಗತ್ತೆ. ಮಣ್ಣಲ್ಲಿ ಮೆಗ್ನೀಷಿಯಂ ಕಡಿಮೆ ಇದ್ರೆ ಮತ್ತೆ ನಾವು ಮೆಗ್ನೀಷಿಯಂ ಬಳಸೋದ್ರಿಂದ ಸೂಕ್ತವಾದ ಬೆಳೆ ಬರ್ತೈತೆ. ಭೂಮಿಯಲ್ಲಿ ಸಾರಜನಕವನ್ನು ತಪ್ಪಿಸಬೇಕು. ಅತಿಯಾದ ಸಾರಜನಕ ಎಲೆಗಳನ್ನ ಬೆಳವಣಿಗೆ ಮಾಡೋದಕ್ಕೆ ತುಂಬಾ ಉಪಯುಕ್ತಕರ. ಅದು ಎಲೆಗಳನ್ನ ಚೆನ್ನಾಗಿ ಬೆಳೆಸ್ಬಿಡ್ತೈತೆ. ಹಂಗಾಗಿ ಗಿಡ ಬೆಳ್ಕೊಂಡು ಇದ್ದಾಗತ್ತ ನಿಮ್ ಕಾಯಿ ಬಿಡೋದಿಲ್ಲ. ಅದರಿಂದ ಸಾರಜನಕ ಯಥೇಚ್ಛವಾಗಿ ಬಳಸಕ್ ಹೋಗ್ಬೇಡ್ರಿ, ಕಡಿಮೆ ಪ್ರಮಾಣದಲ್ಲಿ ಬೆಳೆಸ್ಕೊಳ್ಳಿ. ಕಾಯಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಬೆಳೆಸ್ಕೊಳ್ಳಿ. ಸಾರಜನಕ ಬಳಸಿದಾಗ ಅದೇನಾಗತ್ತೆ, ಗಿಡ ಚೆನ್ನಾಗಿ ಬೆಳ್ಕೊಂಡು ಇದ್ದಾಗತ್ತೆ, ಕಾಯಿ ಕೊಡೋದಿಲ್ಲ. ಫಲವತ್ತತೆಯನ್ನು ಗಮನಿಸ್ತಾ ಇರ್ಬೇಕು. ರೈತ ಯಾವಾಗ ಅಷ್ಟೇ ಯಾವ ತರ ಇದೆ, ಫಲವತ್ತಾಗಿದೆಯಾ, ಒಂದೇ ಈಕ್ವಲ್ ಯೂನಿಫಾರ್ಮ್ ಅಲ್ಲಿ ಇದೆಯಾ ಬೆಳೆ ಇಲ್ವಾ ಅಂತಕ್ಕಂಥದ್ದು ಗಮನಿಸಬೇಕಾಗತ್ತೆ. ಅದು ಗಮನಿಸೋದ್ರೆ ಏನಾಗುತ್ತೆ, ನೀರ್ ಹರಿತಾ ಇದೆಯಾ ಅಥವಾ ಗೊಬ್ಬರ ಹೋಗಿದೆಯಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಡ್ರಿಪ್ ಅಲ್ಲಿ ಏನಾಗತ್ತೆ ಅಂದ್ರೆ ಕೆಲವು ಕಡೆ ನೀರ್ ಹರಿದಿರಲ್ಲ, ಅದರಲ್ಲಿ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡೋದ್ರಿಂದ ಆ ಭಾಗದಲ್ಲಿ ನೀರೇ ಹೋಗಿರಲ್ಲ, ಅಲ್ಲಿ ಬೆಳೆ ಸರಿಯಾಗಿ ಬಂದಿರಲ್ಲ. ಹಂಗಾಗಿ ನೀವು ಫಲವತ್ತತೆಯನ್ನು ಗಮನಿಸ್ತಾ ಇರ್ಬೇಕು. ಎಲ್ಲಿ ಗೊಬ್ಬರ ಪ್ರಮಾಣ ಕಡಿಮೆ ಆಗಿದೆ, ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಗಮನಿಸ್ಕೊಂಡು ನೀವು ನೀರು ಅಥವಾ ಗೊಬ್ಬರ ಏನ್ ಕಡಿಮೆ ಆಗಿದೆ ಅದು ಕೊಟ್ಟಾಗ ತೋಟ ಒಂದೇ ಸರಿಯಾಗಿ ಯೂನಿಫಾರ್ಮ್ ಆಗಿ ಬರ್ತೈತೆ. ಆಗ ನಿಮ್ಗೆ ಒಳ್ಳೆ ಇಳುವರಿ ಬರ್ತೈತೆ. ಬೇರಿನ ಬಳಿ ಗೊಬ್ಬರ ಹಾಕ್ಬೇಕು, ಕಾಂಡದ ಬಳಿ ಗೊಬ್ಬರ ಹಾಕ್ಬಾರ್ದು. ಅಂದ್ರೆ ಬೇರೆ ಎಲ್ಲಿರ್ತೈತೆ ಅಲ್ಲಿ ಸ್ವಲ್ಪ ದೂರದಲ್ಲಿ, ಅಂದ್ರೆ ಕಾಂಡಕ್ಕಿಂತ ಸ್ವಲ್ಪ ದೂರದಲ್ಲಿ ಗೊಬ್ಬರ ಹಾಕಿ. ಕಾರಣ ಏನಪ್ಪಾ ಅಂದ್ರೆ ಕಾಂಡದ ಹತ್ರ ಹಾಕಿದ್ರೆ ನೀವು ಆ ಬೇರಲ್ಲಿ ಇರ್ತಕ್ಕಂತ ಕೆಲವು ಅಂಶಗಳ ಕಾಂಡನ ಸಾಯಿಸ್ಬಿಡ್ತೈತೆ. ಅದರಿಂದ ಬೇರಿನ ಬಳಿ ಹಾಕಿದಾಗ ನಿಧಾನವಾಗಿ ಬೇರು ಏನ್ ಬೇಕಾ ತಗೊಳತ್ತೆ, ಗಿಡ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ.